ಭಾರತದಲ್ಲಿ ಕೃಷಿಯ ಇತಿಹಾಸ ಋಗ್ವೇದ ಕಾಲದಷ್ಟು ಹಳೆಯದು. ಇಂದು ಭಾರತ ಕೃಷಿ ಉತ್ಪಾದನೆಯಲ್ಲಿ ವಿಶ್ವದಾದ್ಯಂತ 2ನೇ ಸ್ಥಾನದಲ್ಲಿದೆ. ಆದರೂ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ರೈತರ ಬಾಳು ಕತ್ತಲೆಯಲ್ಲೇ ಕಳೆದು ಹೋಗಿದೆ. ಒಂದೆಡೆ ಅತಿವೃಷ್ಟಿ, ಇನ್ನೊಂದೆಡೆ ಅನಾವೃಷ್ಟಿ, ಮತ್ತೊಂದೆಡೆ ಆರ್ಥಿಕ ಆಘಾತ, ಹಾಗೆ ಕಾಡು ಪ್ರಾಣಿಗಳ ಹಾವಳಿ. ಹೀಗೆ ಸಾಲು ಸಾಲು ಸಮಸ್ಯೆಗಳ ಸುಳಿಯಲ್ಲಿ ರೈತರ ಬಾಳು ಅಯೋಮಯವಾಗಿದೆ. ಇಂತಹ ರೈತನ ಅಳಲನ್ನು ನಿಮ್ಮ ಮುಂದೆ ನೃತ್ಯ ರೂಪಕದ ಮೂಲಕ ಸಾದರಪಡಿಸಲಿದ್ದಾರೆ ನಮ್ಮ JSS ಪಬ್ಲಿಕ್ ಶಾಲೆ ಬಾಗೆ ವಿದ್ಯಾರ್ಥಿಗಳು. ಮಗ, ನಾನು ತೋಟಕ್ಕೆ ಹೋಗಿ ಬರ್ತೀನಿ ಅಜ್ಜಿ. ಆಯ್ತು ಕಣಪ್ಪ, ಜೋಪಾನ. ಅಪ್ಪ, ಏನ್ ಮನು, ಶಾಲೆಗೆ ಹೋಗೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ನೀವು ತೋಟದಲ್ಲಿ ಒಬ್ರೇ ಕೆಲಸ ಮಾಡ್ತಿದ್ದೀರಲ್ವಾ, ಅದಕ್ಕೆ ನಿಮ್ಗೆ ಸಹಾಯ ಮಾಡೋಣ ಅಂತ ಬಂದೆ. ಸರಿ, ಬೇಗ ಬೇಗ ಮಾಡು. ಸರಿ, ಶಾಲೆಗೆ ಟೈಮ್ ಆಗುತ್ತೆ, ಹೊರಡು ಹೊರಡು ಬೇಗ. ಏನೊಂದ್ ಸ್ವಲ್ಪ ಹೊತ್ತಿರಪ್ಪ. ಅಲ್ಲಿ ನಿಮ್ಮಮ್ಮ ಬಡ್ಕೊಂತಿರ್ತಾಳೆ. ನಡಿ ನಡಿ, ಹೊರಡು ಬೇಗ. ಸರಿ. ಅಜ್ಜಿ ಬಾ ಕಂದ, ಇಷ್ಟೊತ್ತು ತೋಟದಲ್ಲಿ ಏನ್ ಮಾಡ್ತಿದ್ಯಪ್ಪ? ಅಜ್ಜಿ, ತೋಟದಲ್ಲಿ ಅಪ್ಪ ಒಬ್ಬರೇ ಕೆಲಸ ಮಾಡ್ತಿದ್ರು, ಅದಕ್ಕೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ತಿದ್ದೆ. ಒಳ್ಳೇದಾಯ್ತು ಕಣಪ್ಪ, ಭೂತಾಯಿ ಸೇವೆ ಮಾಡೋಕು ಪುಣ್ಯ ಮಾಡಿರ್ಬೇಕು. ಏನೋ ಅಜ್ಜಿ, ನನ್ಗೆ ತೋಟ ಅಂದ್ರೆ ತುಂಬಾ ಇಷ್ಟ. ನನಗೂ ರೈತ ಆಗ್ಬೇಕು ಅಂತ ತುಂಬಾ ಆಸೆ. ಸರಿ ಸರಿ, ಇವಾಗ ಹೊತ್ತಾಯ್ತು, ಶಾಲೆಗೆ ಹೊರಡು. ಏಯ್, ನಿಂತ್ಕೊಳ್ಳೋ ಅಲ್ಲಿ. ಎಲ್ಲಿ ಹೋಗಿದ್ದೋ ಇಷ್ಟೊತ್ತು? ಅಮ್ಮ, ತೋಟದ ಹತ್ರ ಹೋಗಿದ್ದೆ. ಏನು, ತೋಟನ? ನಿಂಗೇನ್ ಬುದ್ಧಿ ಗಿದ್ದಿ ಇದೆಯೋ ಇಲ್ವೋ? ಒಳ್ಳೆ ಕೆಲಸ ತಗೊಂಡು ಜೀವನದಲ್ಲಿ ನೆಮ್ಮದಿಯಾಗಿರ್ಲಿ ಅಂತ ಸಾಲ ಸೂಲ ಮಾಡಿ ದೊಡ್ಡ ಶಾಲೆಗೆ ಸೇರಿಸಿದ್ರೆ ನೀನ್ ಮಾತ್ರ ಚೇಷ್ಟೆ ಮಾಡ್ಕೊಂಡು ಹೊಲ ಗದ್ದೆ ತೋಟ ಅಂತ ತಿರುಗ್ತಿದ್ಯಾ. ಒಂದ್ ಬಾರಿಸ್ತೀನಿ ನೋಡು. ಯಾಕಮ್ಮ ಅಷ್ಟು ಕೋಪ? ರೈತರು ನಮ್ ದೇಶದ ಬೆನ್ನೆಲುಬು ಅಲ್ವೇನಮ್ಮ? ಅದೆಲ್ಲ ನಂಗೆ ಗೊತ್ತಿಲ್ಲ ಮನು. ನೀನ್ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು. ಅದು ಬಿಟ್ಟು ಈ ವ್ಯವಸಾಯ ಬೇಸಾಯ ಅಂತ ಯೋಚನೆ ಕೂಡ ಮಾಡಬಾರ್ದು. ನಡಿ, ಸ್ಕೂಲಿಗೆ ಲೇಟ್ ಆಯ್ತು, ಹೊರಡುವಂತೆ. ಈ ನನ್ನ ಸೊಸೆಗೂ ರೈತರ ಬೆಲೆನೇ ಗೊತ್ತಿಲ್ಲ. ಕಷ್ಟ ಮಾತ್ರ ಅರ್ಥ ಆಗುತ್ತೆ. ಈ ಮಗಿಗೂ ಅದನ್ನೇ ಹೇಳ್ಕೊಡ್ತಾಳೆ. ಯಾವಾಗ ಬುದ್ಧಿ ಬರುತ್ತೋ. ಬಂಗಾರ ನೆನೆದೆನೆ ಎಲ್ಲ
ಯಾಕೋ ಹಿಂಗ್ ನಿಂತಿದ್ಯಾ? ಶಾಲೆಗೆ ಹೋಗಲ್ವಾ? ಇಲ್ಲ ಶಂಕ್ರಮವ, ಪಟೇಲ್ರ ಗದ್ದೆಯಲ್ಲಿ ಇವತ್ತು ನಾಟಿ ಮಾಡೋಕೆ ಅಂತ ಬಂದಿದ್ರಲ್ವಾ, ಅಲ್ಲಿ ಏನ್ ಹಾಡು, ಏನ್ ಸಂಭ್ರಮ, ಏನ್ ಕುಣಿತ ಅಂತೀರಾ. ನೀವು ನೋಡ್ಬೇಕಿತ್ತು. ಅದನ್ನ ನೋಡ್ತಾ ನೋಡ್ತಾ ನಾನು ಇಲ್ಲೇ ನಿಂತ್ಬಿಟ್ಟೆ. ಸ್ಕೂಲಿಗೆ ಹೋಗಕ್ ಮನ್ಸೇ ಬರ್ಲಿಲ್ಲ. ಅಯ್ಯೋ, ಒಳ್ಳೆ ಕತೆ ಹುಡ್ಗ. ದೂರದ ಬೆಟ್ಟ ಕಣ್ಣಿಗೆ ನುಣ್ಗೆ ಅಂತಾರಲ್ಲ, ಹಂಗಾಯ್ತು ನಿನ್ ಕತೆ. ದಿನ ಬೆಳಗಾದ್ರೆ ನಿಮ್ಮಪ್ಪ ಪಡೋ ಪಾಡು ನೋಡಿಲ್ವೇನೋ ನೀನು? ಈಗಿನ ಕಾಲದಲ್ಲಿ ವ್ಯವಸಾಯ ಅಂದ್ರೆ ಅವನ್ ಸಾಯ, ಇವನ್ ಸಾಯ, ಮನೆ ಮಂದಿ ಎಲ್ಲ ಸಾಯ ಅನ್ನೋ ಹಂಗಾಗಿದೆ. ಅದೆಲ್ಲ ಗೊತ್ತಿದ್ರು ವ್ಯವಸಾಯ ಮಾಡ್ತೀನಿ ಅನ್ನೋರ್ ಕತೆ ಗೋವಿಂದ ಕಣೋ. ಸುಮ್ಮನೆ ಇದೆಲ್ಲ ಬಿಟ್ಟು ಶಾಲೆಗೆ ಹೋಗಿ ಓದು ಬರಹ ಕಲ್ತ್ಕೊಂಡು ಒಳ್ಳೊಳ್ಳೆ ಕೆಲಸ ತಗೊಂಡು ನಮ್ಮೂರಿಗೆ ಕೀರ್ತಿ ತಂದ್ಬಿಡಪ್ಪ. ಓಹೋಹೋ, ಏನೋ ಆದರ್ಶ, ಯಾಕೋ ಬೇಜಾರಲ್ಲಿದ್ಯಾ? ಮದ್ವೆ ಊಟ ಗೀಟ ಹಾಕ್ಸ್ತೀಯೋ ಇಲ್ವೋ? ಅಯ್ಯೋ ಶಂಕರಣ್ಣ, ನಮ್ಗೆಲ್ಲ ಯಾರು ಹೆಣ್ಣು ಕೊಡ್ತಾರೆ ಹೇಳಿ? ಅಯ್ಯೋ ರಾಮ, ಇದೇನಪ್ಪ ಹಿಂಗಂತೀಯ? ನಿನ್ಗೇನಾಗಿದೆ? ಕಣ್ಣು ಕೈ ಕಾಲು ಎಲ್ಲ ನೆಟ್ಗೆ ಇದೆಯಲ್ಲ, ನಿಮ್ಗ್ಯಾಕೆ ಹುಡುಗಿ ಕೊಡಲ್ಲ ಅಂತಾರೆ? ಇನ್ನು ಅಂದ ಚಂದ ಅಂತ ಬಂದ್ರೆ ಒಳ್ಳೆ ಮನ್ಮಥನ್ ತರ ಇದೆಯಲ್ಲೋ. ಅಯ್ಯೋ ಶಂಕರಣ್ಣ, ನಿಮ್ ಕಾಲ ಅಲ್ಲ, ಇವಾಗ ಮದುವೆ ಆಗೋದೇ ಒಂದು ದೊಡ್ಡ ಸಾಹಸ ಆಗಿದೆ. ಅಂಥದ್ರಲ್ಲೂ ರೈತನಾಗಿ ಮದುವೆ ಆಗ್ತೀನಿ ಅಂದ್ರೆ ಹುಡುಗಿ ಹೋಗ್ಲಿ, ಅವ್ರ ಅಪ್ಪ ಅಮ್ಮನೂ ಬೇಡ ಅಂತಾರೆ. ಅವರಿಗೇನಿದ್ರು ಸೂಟು ಬೂಟು ಹಾಕೊಂಡು ಸ್ಟೈಲ್ ಮಾಡ್ಕೊಂಡು ಕೈ ತುಂಬಾ ದುಡಿಯೋರಾಗಿದ್ರೆ ಮಾತ್ರ ಮದುವೆ ಗಿದುವೆ ಭಾಗ್ಯ. ನಮ್ದೇನಿದ್ರು ಇಷ್ಟೇ ಜೀವನ. ಅಯ್ಯೋ ಬಿಡು ಶಂಕರಣ್ಣ, ನಮ್ಗೆಲ್ಲ ಇದ್ದಿದ್ದೆ. ನನ್ ಗದ್ದೆಗೆ ಹೋಗ್ಬೇಕು, ಲೇಟ್ ಆಯ್ತು. ಸರಿ ಕಣಪ್ಪ, ಏನ್ ಕಾಲ ಬಂತು ನೋಡ್ದೇನೋ ಮನು? ಇವನು ನಿನ್ನಂಗೆ ಭಾರಿ ಜಾಣ. ಓದೋ ಅಂದ್ರೆ ಶಾಲೆ ಮುಗಿಸಿ ರೈತ ಆಗ್ತೀನಿ ಅಂತ ಇಲ್ಲೇ ಉಳ್ಕಂಡ. ಈಗ ನೋಡು, ಒಂದ್ ಮದ್ವೆ ಆಗೋಕ್ಕೂ ಪರದಾಡ್ತಿದ್ದಾನೆ. ಈ ತಲಾಟೆ ಎಲ್ಲ ಬಿಟ್ಟು ಸ್ಕೂಲಿಗೆ ಹೋಗೋದ್ ನೋಡು. ಇವ್ರಿಗೆಲ್ಲ ಏನಾಗಿದ್ಯೋ, ಯಾರು ಏನಾದ್ರು ಅನ್ಲಿ, ನಾನ್ ಮಾತ್ರ ದೊಡ್ಡವನಾಗಿ ರೈತನೇ ಆಗೋದು. ಕೃಷಿಲ್ ನಾನು ಸಾಧನೆ ಮಾಡೇ ಮಾಡ್ತೀನಿ. ದೊಡ್ಡವನಾದವನು ತನ್ನ ಕನಸಿನಂತೆ ರೈತನಾಗುತ್ತಾನೆ. ಕೃಷಿಯಲ್ಲಿ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಪೂರಮೆಯ ಜನುಮನಿನ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಪೂರಮೆಯ ಜನುಮನಿನ. ಇನ್ನಷ್ಟು ಸಾಧನೆಯ ಬೆನ್ನತ್ತಿದ ಮನು ಬ್ಯಾಂಕಿನಲ್ಲಿ ಸಾಲ ಮಾಡಲು ಮುಂದಾಗುತ್ತಾನೆ. ಓ ಮನೂರು, ಹಳ್ಳಿಲೂ ನಿಮ್ದೇ ಸುದ್ದಿ. ಏನಾಗ್ಬೇಕಿತ್ತು? ಇಷ್ಟು ದೂರ ಬಂದ್ಬಿಟ್ಟಿದ್ದೀರಿ? ಏನಿಲ್ಲ ಸರ್, ಲೋನ್ ಬೇಕಿತ್ತು, ಅದಕ್ಕೆ ವಿಚಾರಿಸೋಣ ಅಂತ ಬಂದೆ. ಅದಕ್ಕೇನಂತೆ, ಖಂಡಿತವಾಗ್ಲು ನಿಮ್ಗೆ ಇಲ್ಲ ಅನ್ನಕ್ಕಾಗತ್ತಾ? ನಿಮ್ಮಂತ ಯುವಕರು ಮುಂದೆ ಬರಬೇಕು. ನೀವು ವಿಚಾರಿಸೋದೇನಿದೆ, ನಿಮ್ಗೆ ಅಂದ್ರೆ ಇವತ್ತೇ ಕೊಡ್ಸೋಣ ಬಿಡಿ. ಓ, ಇವತ್ತೇ ಕೊಡಿಸ್ತೀರಾ ಸರ್? ಥ್ಯಾಂಕ್ ಯು ಸರ್. ನೋಡ್ರಿ ಮಹೇಶ್, ಇವರೇ ಮನು ಅಂತ. ಇವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಇವತ್ತೇ ಲೋನ್ ಸ್ಯಾಂಕ್ಷನ್ ಮಾಡಿ. ಡು ಇಟ್ ಫಾಸ್ಟ್. ಕೆಲವು ದಿನಗಳ ನಂತರ ತಿಂಗಳುಗಳು ಉಳಿದವು. ಮನು ಹಗಲು ರಾತ್ರಿ ಕಷ್ಟಪಟ್ಟು ತೋಟದಲ್ಲಿ ದುಡಿಯುತ್ತಾನೆ. ಆದರೂ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಸಾಲದ ಸುಳಿಯಲ್ಲಿ ಸಿಲುಕುತ್ತಾನೆ. ಮನು, ತಗೊಳ್ಳೋ ಕಾಫಿ ಕುಡಿ. ಏನ್ ಮಳೆನೋ ಏನೋ, ಈ ವರ್ಷ ಪೂರ ಮಳೆನೇ ಆಗೋಯ್ತು. ಇಲ್ಲಿ ನೋಡು, ಎಲ್ಲ ಕಡೆನೂ ಸೋರ್ತಾ ಇದೆ ನಮ್ಮನೆ. ಆ ಅಡ್ಗೆ ಮನೆಯಲ್ಲಂತೂ ಮಳೆ ಬಂದ್ರೆ ಸಾಕಾಗ್ ಹೋಗುತ್ತೆ. ಯಾಕಾದ್ರೂ ಮಳೆ ಬರ್ತಿದೆ ಅನ್ನಿಸ್ಬಿಡುತ್ತೆ. ಆ ಒಲೆ ಹತ್ರ ಎಲ್ಲ ನೀರ್ ಬಂದು ಒದ್ದೆ ಆಗ್ಬಿಡುತ್ತೆ ಕಣ್ಮಗ.
ಹೂ ಕಣಮ್ಮ, ನನ್ಗೂ ಕಾಣುತ್ತೆ. ಇರು, ಒಂದ್ಸಲ ಬೆಳೆ ಕೈಗೆ ಬರ್ಲಿ, ಆಮೇಲೆ ಎಲ್ಲ ಸರಿ ಮಾಡಿಸ್ತೀನಿ. ಏನ್ ಬೆಳೆನೋ ಏನೋ, ನಂಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಆಚೆ ವರ್ಷ ಬಂಗಾರದಂತ ಬೆಳೆ ಬಂತು, ಇನ್ನೇನ್ ಕೈಗೆ ಬರ್ಬೇಕು ಆನೆ ಬಂತು ಎಲ್ಲ ಹಾಳು ಮಾಡಾಕ್ತು. ಹೋದ್ ವರ್ಷ ಕಷ್ಟಪಟ್ಟು ಕೆಲಸ ಮಾಡಿಸ್ದೆ, ಅದು ಮಳೆ ಇಲ್ದೇನೆ ಎಲ್ಲ ಮಣ್ಪಾಲಾಯ್ತು. ಇನ್ನು ಈ ವರ್ಷ ನೀನೇ ನೋಡ್ತಿದ್ಯಲ್ಲಪ್ಪ, ವರ್ಷ ಇಡೀ ಮಳೆನೇ ಆಗೋಯ್ತು. ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ರೈತ ಆಗ್ತೀನಿ, ದೊಡ್ಡ ಸಾಧನೆ ಮಾಡ್ತೀನಿ ಅಂದೆ. ಇವಾಗ ನೋಡು, ಬರೀ ಕಣ್ಣೀರಲ್ಲೇ ಕೈ ತೊಳೆಯಂಗಾಯ್ತು. ಯೋಚನೆ ಮಾಡ್ಬೇಡ ಬಿಡಮ್ಮ, ದೇವ್ರಿದಾನೆ. ಏನ್ ದೇವ್ರೋ ಏನೋ, ನಮಗೂ ವಯಸ್ಸಾಯ್ತು. ಸಾಯಕ್ ಮೊದಲು ನಿನ್ ಮದ್ವೆನಾದ್ರೂ ಮಾಡೋಣ ಅಂದ್ರೆ ನೀನ್ ಅದಕ್ಕೂ ಮನ್ಸೇ ಮಾಡಲ್ಲ. ಅಮ್ಮ, ನೀನ್ ಮತ್ತೆ ಅದೇ ರಾಗ ಶುರು ಮಾಡ್ಬೇಡ, ಮನೇಲೂ ನೆಮ್ಮದಿ ಇಲ್ದಂಗೆ ಮಾಡ್ಬೇಡ. ಬಿಡೇ ಯಶೋದ, ಅವನಿಗೆ ಯಾಕೆ ಅಷ್ಟೊಂದು ಕಿರಿಕಿರಿ ಮಾಡ್ತೀಯ? ಅವನೇನೋ ಮಾಡ್ತಾನೆ ಬಿಡು. ಮನು, ಏನ್ ಸಮಾಚಾರ? ಹೇಗಿದೆಯೋ? ಹಾಯ್ ವೆಂಕಿ, ಬೆಂಗಳೂರಿಂದ ಯಾವಾಗ ಬಂದೆ? ನೆನ್ನೆ ಬಂದೆ ಕಣು. ಒಂದು ಕಾರ್ ತಗೊಂಡೆ, ಅದರಲ್ಲಿ ಅಪ್ಪನ ಅಮ್ಮನ ಕರ್ಕೊಂಡು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗೋಣ ಅಂತ ಬಂದೆ. ಹೌದಾ, ಒಳ್ಳೇದಾಯ್ತು ಬಿಡು. ಯಾಕೋ ಮನು, ಏನಾಯ್ತು? ಇಷ್ಟೊಂದು ಬೇಜಾರದಲ್ಲಿದ್ಯಾ? ಏನ್ ಮಾಡೋದು ವೆಂಕಿ, ಜೀವನಾನೇ ಸಾಕು ಅನ್ನಿಸ್ತಿದೆ. ಒಂದ್ ಕಡೆ ಸಾಲ, ಇನ್ನೊಂದ್ ಕಡೆ ಕಾಡಾನೆ ಕಾಟ, ಮತ್ತೊಂದು ಕಡೆ ಮಳೆ. ಒಂದಾ ಎರಡ? ಸರ್ಕಾರದವರು ನಷ್ಟ ಅಂತ ಹೋದ್ರೆ ಪರಿಹಾರ ಅಂತ ಹೇಳಿ ಆನೆ ತೋರಿಸಿ ಇರುವೆ ಕೊಟ್ಟು ಕಳಿಸ್ತಾರೆ. ಯಾರಿಗೆ ಹೇಳೋಣ ಹೇಳು? ಇನ್ನು ಮನೇಲೋ ವಯಸ್ಸಾಗಿರೋ ಅಪ್ಪ ಅಮ್ಮ ಮದ್ವೆ ಆಗು ಅಂತಾರೆ. ತಲೆ ಮೇಲೆ ಬೆಟ್ಟದಷ್ಟು ಸಾಲ ಬೇರೆ ಇದೆ, ಆದಾಯ ಬೇರೆ ತುಂಬಾ ಕಡಿಮೆ ಆಗಿದೆ. ಏನ್ ಮಾಡೋದು ತೋಚ್ತಾನೆ ಇಲ್ಲ. ಅದಕ್ಕೆ ಅನ್ಸುತ್ತೆ ಆಚೆ ವರ್ಷ ನಿಂಗಣ್ಣ ಕಳೆನಾಶಕ ಕುಡ್ದು ಸತ್ ಹೋಗಿದ್ದು. ಒಂದೊಂದು ಸಲ ನಾನು ಏನಾದ್ರೂ ಮಾಡ್ಕೊಂಡ್ ಬಿಡೋಣ ಅನ್ಸುತ್ತೆ. ಚೇಚೆ, ಏನಂತ ಮಾತಾಡ್ತೀವೋ? ಬಾ ಬೆಂಗಳೂರಿಗೆ, ಏನಾದ್ರೂ ಕೆಲಸ ಕೊಡಿಸ್ತೀನಿ. ಇಷ್ಟೆಲ್ಲ ಮಾಡಿ ವಯಸ್ಸಾದ ಅಪ್ಪ ಅಮ್ಮ ಹೊಲ ಗದ್ದೆ ಬಿಟ್ಟು ಬಂದ್ರೆ ಎಲ್ಲ ಆಡ್ಕೊಳ್ಳಲ್ವೇನೋ? ಸರಿನಪ್ಪ, ನಿಂದಂತೂ ಇದ್ದಿದ್ದೇ ಹಠ. ಸರಿ ಹೋಗುತ್ತೆ, ದುಡುಕಿ ಯಾವ ನಿರ್ಧಾರ ತಗೊಳ್ಬೇಡ. ಏನಾದ್ರೂ ನಾನಿದ್ದೀನಿ, ಮರಿಬೇಡ. ಸರಿ, ನಾನಿನ್ನು ಹೊರಡ್ತೇನೆ. ಅತಿಯಾದ ಮಳೆಯಿಂದ ಮನುವಿಗೆ ಬೆಳೆ ಹಾನಿ ಉಂಟಾಯಿತು. ಮನು ಮನೆ ಇದೆ ಅಲ್ವಾ? ಏನಾಗ್ಬೇಕಿತ್ತು? ಏನಾಗ್ಬೇಕಿತ್ತು ಅಂದ್ರೆ ಕರೀರಿ ಮನುನ. ಮನು, ನೋಡು ಇಲ್ಲಿ ಯಾರೋ ಬಂದಿದ್ದಾರೆ. ಸಾಲ ತಗೊಳ್ಳುವಾಗ ಹಿಂದೆ ಮುಂದೆ ಅಲಿತಾರೆ, ಅದೇ ಸಾಲ ತೀರಿಸುವಾಗ ಕದ್ದು ಮುಚ್ಚಿ ಓಡಾಡ್ತಾರೆ. ಯಾರ್ ಸರ್ ಕದ್ದು ಓಡಾಡ್ತಿರೋದು? ಏನೇನೋ ಮಾತಾಡ್ಬೇಡಿ. ಏನ್ರಿ ಏನೇನೋ ಮಾತಾಡೋದು? ತಗೊಂಡಿರೋ ಸಾಲನ ಮೊದಲು ತೀರ್ಸಿ, ಆಮೇಲೆ ಯಾರು ಮಾತಾಡೋಕ್ ಬರ್ತಾರೆ? ಸಾಲ ತೀರ್ಸೋಕ್ ಆಗ್ಲಿಲ್ಲ ಅಂತಂದ್ರೆ ಈ ಶೋಕಿ ಎಲ್ಲ ಯಾಕೆ ಬೇಕು? ಹಾಗೆಲ್ಲ ಹೇಳ್ಬೇಡಿ ಸರ್. ಈ ಸಲ ಬೆಳೆ ಬಂದ ಕೂಡಲೇ ಸಾಲ ತೀರಿಸ್ತೀನಿ ಸರ್. 1 ತಿಂಗಳು ಟೈಮ್ ಕೊಡಿ ಸರ್. ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ತಿಂಗಳಲ್ಲಿ ಸಾಲ ತೀರಿಸಲಿಲ್ಲ ಅಂದ್ರೆ ನಿಮ್ ಜಮೀನು ಮನೆ ಎಲ್ಲನೂ ಹರಾಜ್ ಮಾಡ್ತೀವಿ. ಏನೋ ಪಾಪ ಅಂತ ಇದ್ರೆ ನಮ್ ಕುತ್ತಿಗೆಗೆ ತರ್ತೀರಾ? ನಿಮ್ಗೆಲ್ಲ ಅಯ್ಯೋ ಪಾಪ ಅಂದ್ರೆ ನಾವು ಬ್ಯಾಂಕ್ ಮುಚ್ಚಬೇಕಾಗುತ್ತೆ. ಒಂದು ತಿಂಗಳ ನಂತರ ಏನ್ರಿ ಮನು, 1.5 ತಿಂಗಳಾದ್ರೂ ಪತ್ತೆನೇ ಇಲ್ಲ? ಸರ್ ಅದು ಏನ್ರಿ ರಾಗ ಹೇಳ್ತಿದ್ದೀರಾ? ಇವಾಗೇನಾಯ್ತು? ಸರ್, ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ.
ಮಳೆ ಬಂತು, ಬೆಳೆ ಎಲ್ಲ ಹಾಳಾಗಿ ಹೋಯ್ತು. ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಸರ್, ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಏನ್ ತಮಾಷೆ ಮಾಡ್ತಿದ್ದೀರಾ? ನಮ್ಗೇನ್ ಕೆಲಸ ಇಲ್ಲ ಅನ್ಕೊಂಡಿದ್ದೀರಾ? ನಿಮ್ ಕತೆ ಕೇಳ್ಕೊಂಡು ಕೂತ್ಕೊಂಡ್ರೆ ನಾವು ಮನೆಗೆ ಹೋಗ್ಬೇಕಾಗುತ್ತೆ. ರೀ ಮಹೇಶ್, ನಾನು ಹೇಳಿದ ಪೇಪರ್ಸ್ ಎಲ್ಲ ರೆಡಿ ಇದೆಯಲ್ವಾ? ಅವ್ರ ಹತ್ರ ಸೈನ್ ತಗೊಳ್ಳಿ. ಸೋಮವಾರ ಮನೆ ಮತ್ತು ಜಮೀನ್ ಎಲ್ಲಾನು ಹರಾಜ್ ಮಾಡೋಣ. ಬೇಡ ಸರ್, ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ಇದೊಂದು ಅವಕಾಶ ಕೊಡಿ, ಕೈ ಮುಗ್ದು ಕೇಳ್ಕೊಳ್ತೀನಿ. ನೀವು ಹೀಗೆಲ್ಲ ಮಾಡಿದ್ರೆ ನಾವು ಬೀದಿ ಪಾಲಾಗ್ಬಿಡ್ತೀವಿ ಸರ್. ನೀವು ಬೀದಿ ಪಾಲಾಗ್ತೀರಾ ಅಂತ ನಾನ್ ಸುಮ್ಮನೆ ಬಿಟ್ರೆ ನಾನು ಮನೆಗೆ ಹೋಗ್ಬೇಕಾಗತ್ತೆ. ರೀ, ಬೇಗ ಸೈನ್ ಹಾಕ್ರಿ. ಅಯ್ಯೋ, ಏನೋ ಸಾಧನೆ ಮಾಡ್ತೀನಿ ಅಂತ ಹೋಗಿ ಇನ್ನೇನೋ ಆಗೋಯ್ತು ಜೀವನ. ಅವತ್ತು ಅಮ್ಮ ಹೇಳಿದ ಮಾತು ನಾನು ಕೇಳ್ಬೇಕಿತ್ತು. ಕೇಳಿದ್ರೆ ಇವತ್ತು ಚೆನ್ನಾಗಿರ್ತಿದ್ನೇನೋ. ಮಾನ ಮರ್ಯಾದೆ ಕಳ್ಕೊಂಡು ದಿನ ಸಾಯೋಕ್ಕಿಂತ ಒಂದೇ ಸಲ ಸಾಯೋದು ಒಳ್ಳೇದು. ಅಪ್ಪ, ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಿ. ಸರ್ಕಾರ, ಜನನಾಯಕರು ಮತ್ತು ಸಮಾಜ ರೈತರನ್ನು ಕೇವಲ ಸಾಧನೆಯ ಶಿಖರದಲ್ಲಿ ಕೈಕುಲುಕಿ ಸಂಕಟದ ಸ್ಥಿತಿಯಲ್ಲಿ ಕೈಚೆಲ್ಲಬಾರದು. ಭಾರತದಲ್ಲಿ ಕೃಷಿ ಮುಂಗಾರಿನೊಟ್ಟಿಗಿನ ಜೂಜಾಟದಂತೆ. ಆದ್ದರಿಂದ ಅವರ ಪರಿಸ್ಥಿತಿಯ ಅರಿವು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ರೈತರಿಗೆ ಮಾನಸಿಕ ಮತ್ತು ಆರ್ಥಿಕ ದೃಢತೆಯನ್ನು ಒದಗಿಸಬೇಕು. ಅಷ್ಟೇ ಅಲ್ಲದೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ರೈತರು ಧೃತಿಗೆಡದಂತೆ ಅವರ ಜೊತೆಗಿದ್ದು ರೈತರನ್ನು ಗೆಲ್ಲಿಸಬೇಕು. ಬೆಳೆದ ಬೆಳೆಗೆ ಸೂಕ್ತ ಬೆಂಬಲ ಬೆಲೆ ನೀಡಬೇಕು. ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಿಂದ ಬೆಳೆ ಹಾನಿಯಾದರೆ ಸೂಕ್ತ ಪರಿಹಾರದೊಂದಿಗೆ ಸಾಲ ಮರುಪಾವತಿಯ ಸಮಯದ ಗಡುವನ್ನು ವಿಸ್ತರಿಸಿ ಸಹಕರಿಸಬೇಕು. ತಾನೇ ಹಸಿದಿದ್ದರೂ ದೇಶಕ್ಕೆ ಅನ್ನದಾತ ರೈತ. ಇಂತಹ ರೈತನ ಕಣ್ಣೀರು ಒರೆಸುವ ಕೈ ನಾವಾಗೋಣ. ಜೈ ಜವಾನ್, ಜೈ ಕಿಸಾನ್.